ಇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬಿರೇಶ್ ಪೂಜಾರ್. ರಾಣೆಬೆನ್ನೂರು ನಗರದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಸುಮಾರು 9:30 ವೇಳೆಯಲ್ಲಿ ಯುವಕನೋರ್ವ ಸಾಲದ ಸುಳಿಗೆ ಸಿಲುಕಿ ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಘಟನೆ ನಡೆದಿದೆ ಎನ್ನಲಾಗಿದೆ. ಇಲ್ಲಿ ನಾವು ಈಗ ದೃಶ್ಯಾವಳಿಗಳಲ್ಲಿ ತೋರಿಸ್ತದೆ ವೀಕ್ಷಕರು ನೋಡ್ಬೋದು. ಈಗ ಇದು ರಾಣೆಬೆನ್ನೂರಿನ ಜನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ PB ರಸ್ತೆಯಲ್ಲಿ ಬರ್ತಕ್ಕಂಥ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಈ ದೃಶ್ಯಗಳಲ್ಲಿ ನಾವು ತೋರಿಸ್ತದೆ ಇದೇ ಕಟ್ಟಡದಿಂದ ಮೇಲಿನಿಂದ ಜಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸ್ಥಳದಲ್ಲಿ ಈಗಾಗಲೇ ಶಹರ PSI ಸೇರಿ 112 ಪೊಲೀಸ್ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಅಲ್ಲಿ ನೆರೆದಿರ್ತಕ್ಕಂಥದ್ದು. ಮೃತ ವ್ಯಕ್ತಿಯನ್ನು ನೋಡಲು ಈಗಾಗಲೇ ಜನಸಂದಣಿ ಸೇರಿರ್ತಕ್ಕಂಥದ್ದು. ಜೊತೆಯಲ್ಲೇ ಸ್ಥಳಕ್ಕೆ ಈಗಾಗಲೇ ಶಹರ PSI ಮತ್ತು 112 ಸಿಬ್ಬಂದಿನೂ ಕೂಡ ಬಂದಿರತಕ್ಕಂಥದ್ದು. ಮೃತ ದುರ್ದೈವಿ ಅಸುಂಡಿ ಗ್ರಾಮದ ಪ್ರವೀಣ್ 36 ವರ್ಷದ ಯುವಕ ಎನ್ನಲಾಗಿದೆ. ಈಗಾಗಲೇ ರಾಣೆಬೆನ್ನೂರಿನ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಮೃತ ವ್ಯಕ್ತಿ ಹೇಗೆ ಇಲ್ಲಿಂದ ಜಿಗಿದಿರಬಹುದು, ಆತ್ಮಹತ್ಯೆಗೆ ಶರಣಾಗಿರಬಹುದು ಎಂಬ ತನಿಖೆ ಈಗಾಗಲೇ ಚುರುಕುಗೊಂಡಿರ್ತಕ್ಕಂಥದ್ದು. ಸ್ಥಳದಲ್ಲಿ ಮೃತ ದುರ್ದೈವಿಯನ್ನು ನೋಡಲು ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಲ್ಲಿ ನೆರೆದಿರ್ತಕ್ಕಂಥದ್ದು ನೋಡ್ಬೋದು. ಈಗ ವೀಕ್ಷಕರ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಈಗ ಸಾಕಷ್ಟು ಸಾಲದ ಸುಳಿಗೆ ಸಿಲುಕಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆಗೆ ಶರಣಾದ್ನ ಅಥವಾ ಸಾಲಗಾರರ ಕಿರುಕುಳಕ್ಕೆ ತಾಳಲಾರದೆ ಇಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಎಂಬ ಶಂಕೆಯೂ ಕೂಡ ಸಾಕಷ್ಟು ಇದೆ. ಇದೆಲ್ಲ ತಿಳಿಬೇಕಾದ್ರೆ, ಬೆಳಕಿಗೆ ಬರಬೇಕಾದ್ರೆ ಸರಿಯಾದ ರೀತಿಯಿಂದ ಪೊಲೀಸ್ ತನಿಖೆ ಆದ ನಂತರ ಮಾತ್ರ ಈ ಒಂದು ಘಟನೆ ಬಗ್ಗೆ ಸಂಪೂರ್ಣ ವಿವರಣೆ ಸಿಗಲಿದೆ ವೀಕ್ಷಕರೇ. ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ. ಯಾಕಂದರೆ ಮೃತ ದುರ್ದೈವಿಯನ್ನು ಈಗಾಗಲೇ ಸ್ಥಳದ ರಾಣೆಬೆನ್ನೂರು ನಗರದ ಸರ್ಕಾರಿ ಆಸ್ಪತ್ರೆಗೆ ಶವಾಗಾರಕ್ಕೆ ಒಂದು ಈಗಾಗಲೇ ಸಾಗಿಸಲಾಗಿದೆ ಎಂಬ ಮಾಹಿತಿಯೂ ಲಭ್ಯವಾಗ್ತಾ ಇದೆ. ನೋಡ್ಬೋದು ಈಗ ದೃಶ್ಯಾವಳಿಗಳಲ್ಲಿ ಇದೇ ಜಾಗದಲ್ಲಿ ಈ ವ್ಯಕ್ತಿ ಮೇಲಿನಿಂದ ಜಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣದ ಸುದ್ದಿ. ಇಂತಹ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.